ನಮಸ್ಕಾರ. ಇವತ್ತಿನ ದಿವಸ ನಾವು ಸಂದರ್ಶನ ಮಾಡ್ತಕ್ಕಂಥದ್ದು ಬೇವೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಬಿ ಇಟಗಿ ಸಾಹೇಬ್ರನ್ನ. ಒಂದು ಸಾರಿ ಬಂದು ಹೋದವರು ಮತ್ತು ಎರಡನೇ ಸಾರಿ ಕರೆಸ್ಕೊಳ್ತಾರ ಊರನ್ನವ್ರು ಅಂದ್ರೆ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದ್ರೆ ಮಾತ್ರ ಕರೆಸ್ಕೊಳ್ತಾರೆ. ಸರ್ ನಮಸ್ಕಾರ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಎರಡು ಸಾರಿ ಬಂದ್ರಿ. ಮೊದಲನೇ ಸಾರಿ ಬರುವಾಗ ಏನು ದುಗುಡುಗಳಿದ್ದು ನಿಮಗೆ ಈ ಊರಿಗೆ ಬರಬೇಕಾದ್ರೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾನು 2016ರಲ್ಲಿ ಬೇವೂರು ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿ ಅಂಥೇಳಿ ಸೇವೆ ಸಲ್ಲಿಸೋಕೆ ಬಂದಿದ್ದೆ. ಅವಾಗ ಪಿ ಡಿ ಅವರು ನದಾಪ್ ಮೇಡಮ್ ಅವರಿದ್ದರು. ಜೋರಾಗಿ ಮಾತಾಡಿಬಿಡಿ. ಅವರ ಹತ್ತಿರ ನಾನು ಕೆಲಸ ಮಾಡಿದ್ದೀನಿ. ಇಲ್ಲಿ ಸುಮಾರು ಕಾರ್ಯದರ್ಶಿಯಾಗಿ 4 ವರ್ಷ ಸೇವೆ ಸಲ್ಲಿಸೀನಿ. ಈ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಇಲ್ಲಿ ವಾತಾವರಣ ಮತ್ತು ಇಲ್ಲಿ ಜನರ ಮನೋಭಾವನೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ನನಗೆ ಭಾಳ ಸಹಕಾರ ಆಯಿತು. ಸುಮಾರು 4 ವರ್ಷ ಇಲ್ಲಿ ಪ್ರತಿಯೊಂದು ಏರಿಯಾದಾಗೂ ನಾವು ಸುತ್ತಾಡಿ ಮತ್ತು ಜನರ ಜೋಡಿ ಸಂಪರ್ಕ ಮಾಡಿ ಹಳ್ಳಿ ವಾತಾವರಣ ತಿಳ್ಕೊಂಡು ನಾನು ಸುಮಾರು 2020ರಲ್ಲಿ ಪಿ ಡಿ ಒ ಆಗಿ ಬೀಳಿಗೆ ತಾಲೂಕಿಗೆ ಪ್ರಮೋಷನ್ ಆಗಿ ಹೋದೆ. ಹ್ಞೂ ಸರ್. ನಂತರ ದಿನದಲ್ಲಿ ನಾನು ಈಗ ಮತ್ತೆ ಸೆಪ್ಟೆಂಬರ್ 2023 ಹ್ಞೂ ಸರ್ ಪಿ ಡಿ ಒ ಆಗಿ ಬೇವೂರು ಗ್ರಾಮ ಪಂಚಾಯತ್ ಕಚೇರಿಗೆ ನಾನು ವರ್ಗಾವಣೆ ಆಗಿ ಬಂದೆ. ಇಲ್ಲಿ ಬಂದೆ ಅನ್ನೋಕ್ಕಿಂತ ಇಲ್ಲಿ ಜನರ ಆಶಾ ಭಾವನೆಯಿಂದ ನನ್ನ ಇಲ್ಲಿ ಸಾರ್ವಜನಿಕರು ಮತ್ತು ಇಲ್ಲಿ ಸ್ಥಳೀಯ ನಾಯಕರು ನನ್ನ ಈ ಪಂಚಾಯತಿಗೆ ವರ್ಗಾವಣೆ ಮಾಡಿಸ್ಕೊಂಡ್ರು. ಹ್ಞೂ. ಕಾರಣ ಇಷ್ಟೇ, ನಾನು ಇಲ್ಲಿ ಸಾರ್ವಜನಿಕರ ಜೊತೆ ಬೆರ್ತಿದ್ದರಿಂದ ಒಂದೇನೋ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಇರುವುದರಿಂದ ಖಂಡಿತ ಕೆಲಸ ಮಾಡ್ತಾರನ್ನೋ ಒಂದು ಉದ್ದೇಶದಿಂದ ನನ್ನ ಇಲ್ಲಿ ಬೇವೂರು ಗ್ರಾಮ ಪಂಚಾಯತಿ ಪಿ ಡಿ ಒ ಆಗಿ ನನ್ನ ನೇಮಕ ಮಾಡಿಸಿದ್ರು. ಅವರ ಆಶಯಗಳನ್ನು ಮತ್ತು ಮನೋಭಾವದ ಏನು ಇದು ಅದಾವಲ್ಲ, ಏನು ಕೆಲಸದ್ದು ಅವರು ಬೇವೂರು ಗ್ರಾಮದಲ್ಲಿ ಏನು ಅವಶ್ಯಕತೆ ಅದಾವೆ ಸಾರ್ವಜನಿಕರಿಗಾಗಿ ಅವ್ರು ಮಾಡಬೇಕಾಗಿದ್ದು ನನ್ನ ಕರ್ತವ್ಯ. ನಾನು ಮೊದಲು ಅದನ್ನು ಬಂದ ಅದನ್ನೆಲ್ಲ ನಾನು ಊರೆಲ್ಲ ತಿರುಗಾಡಿ ಏನೇನು ಅವಶ್ಯಕತೆ ಅದನ್ನು ತಿಳ್ಕೊಂಡೆ. ತಿಳ್ಕೊಂಡಾಗ ಕೆಲವು ಊರ ಬಗ್ಗೆ ಸಾರ್ವಜನಿಕರು ಒಂದೇ ನನ್ನ ಮೇಲೆ ಆಶೆ ಭಾವನೆ ಹೇಳಿದರು. ಸರ್ ಏನು ಮಾಡ್ತೀರಿ ನೋಡಿರಿ, ನೀವು ಗ್ರಾಮದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರಿ, ಆದರೆ ನಿಮ್ಮ ಅವಧಿಯೊಳಗೆ ಭಾಳ ಕೆಲಸ ಆಗ್ಬೇಕು, ಭಾಳ ಊರು ಹಿಂಗೆ ಹೊಲಸಾಗೈತಿ, ಸ್ವಚ್ಛತೆ ಮಾಡಬೇಕು, ಕೆಲವೊಂದು ಕಾಮಗಾರಿಗಳು ಹೇಳಿದ್ರು, ಇಂಥ ಕಾಮಗಾರಿ ಮಾಡಿರಿ, ಉದಾಹರಣೆ ಕೆರೆ ಅಭಿವೃದ್ಧಿ. ಯಾಕಂದ್ರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಏನೋ ಒಂದು ಮಾಡಬೇಕು, ಏನೋ ಒಂದು ಬಿಡಬೇಕು, ಅಲ್ಲಿ ಒಂದು ಏನೋ ಮಾಡಬೇಕು, ಇಲ್ಲಿ ಒಂದು ಏನೋ ಮಾಡಬೇಕು ಅಂತಾರೆ. ನಿಜವಾಗ್ಲೂ ಅಲ್ಲಿಗೆ ಆ ಏರಿಯಾಕ್ಕೆ ಏನು ಬೇಕು ಅನ್ನೋದನ್ನು ಕೇಳಿ ಕೊಡೋದಿದೆಯಲ್ಲ, ಅದು ದೊಡ್ಡದು. ಅವ್ರಿಗೇನು ಬೇಕು ಅನ್ನೋತಕ್ಕಂಥದ್ದು ಸಾರ್ವಜನಿಕರಿಗೆ ತಮಗೆ ಅವಶ್ಯಕರು ಕೆಲವೊಬ್ಬರು ಹೇಳ್ತಾರೆ. ವೈಯಕ್ತಿಕವಾಗಿ ಹೇಳೋಕ್ಕಿಂತ ಸಾಮೂಹಿಕವಾಗಿ ಕಾಮಗಾರಿಗಳನ್ನ ಹೇಳುವುದು ಅತಿ ಅಪರೂಪ. ಹಾಂ ಸರ್. ಯಾಕಂದರೆ ಊರ ಅಭಿಮಾನಿ ಇದ್ದವ್ರು ಮಾತ್ರ ಅದನ್ನು ಹೇಳಬಲ್ಲರು. ನಮ್ಮ ಊರಿಗೆ ಈ ಥರ ಕಾಮಗಾರಿ ಬೇಕು, ನಮ್ಗೆ ಈ ಥರ ಇಲ್ಲಿ ಊರಿಗೆ ಅವಶ್ಯಕತೆ ಐತಿ ಅಂತ. ನಾ ಅದನ್ನೆಲ್ಲ ತಿಳ್ಕೊಂಡಾಗ ಮೊದಲನೇದಾಗಿ ಊರ ಸ್ವಚ್ಛತೆ ಕಡೆ ನಾನು ಹೆಚ್ಚು ಆಸಕ್ತಿ ಹೊಂದೆ. ಮೊದಲ ಇಲ್ಲಿ ಗ್ರಾಮ ಪಂಚಾಯತಿ ಬಂದ ನಂತರ ಊರು ಸ್ವಚ್ಛತೆಗೆ ಬಂದ ನಂತರ ಈ ಊರಿಗೆ ಯಾವ ಥರ ಸ್ವಚ್ಛತೆಗೆ ನಾ ಕ್ರಮ ತೊಗೋಬೇಕು, ಯಾವ ಥರ ನಾ ಮಾಡಿದ್ರೆ ಸ್ವಚ್ಛ ಆಕತಿ ಊರು ಗ್ರಾಮ ಅನ್ನೋದಕ್ಕೆ. ಆಮೇಲೆ ಇದನ್ನು ಸ್ವಚ್ಛತೆ ಅಂತ ಇದ್ದಂಗೆ ನನಗೆ ನೆನಪಾಗೋದು ಅಂದ್ರೆ ಮೊದಲನೇದಾಗಿ ಬಾಗಲಕೋಟೆ ತಾಲೂಕಿನಲ್ಲಿ ಬೆನಕಟ್ಟಿ ಅಷ್ಟು ಸ್ವಚ್ಛ, ಮೊದಲನೇ ಸ್ವಚ್ಛ ಅಂದರು. ಅಲ್ಲಿ ಈಗ ನೀವು ಪಂಚಾಯತ್ನವ್ರು ಮುಂದೆ ಕಸ ಗುಡಿಸ್ಕೊಂತ ಹೋಗ್ತಾರ, ನಾವು ಹಿಂದಿಂದ ಕಸ ಹರ್ಕೊತ ಬರ್ತೀವಿ. ಇದು ಕಂಪ್ಲೀಟ್ಲಿ ನಿಮ್ಮದೇ ಜವಾಬ್ದಾರಿ ಅಂತ ಆಗಲ್ಲ, ಸಾರ್ವಜನಿಕರ ಸಹಕಾರನೂ ಬೇಕಾಗತ್ತೆ. ಸಾರ್ವಜನಿಕರು ಕೂಡ ಸ್ವಚ್ಛತೆ ಕಡೆ ಗಮನ ಕೊಡಬೇಕಾಗತ್ತೆ. ಈಗ ನೀವು ಕೊಟ್ಟಿರ್ತಕ್ಕಂಥ ಪುಟ್ಟಿಗಳನ್ನು ತೊಗೊಂಡೋಗಿ ಮನೆಯಾಗಿಟ್ಟು ಅದನ್ನು ನೀರು ತುಂಬಿಸಿಟ್ಕೊಂಡ್ಬಿಡ್ತೀವಿ. ಪುಟ್ಟಿ ಕೊಟ್ಟಿದ್ರೆ ಹಸಿ ಕಸ ಹಾಕ್ರಿ, ನೀವು ಇದಕ್ಕೆ ಒಣ ಕಸ ಹಾಕ್ರಿ ಅಂತ ನೀವು ಕೊಟ್ಟಿರಿ. ನಾವೇನು ಮಾಡ್ತೀವಿ, ಅದಕ್ಕೆ ನೀರು ತುಂಬಿಸಿಟ್ಕೊತೀವಿ. ಪಂಚಾಯತಿ ವತಿಯಿಂದ ನೀವು ಶೌಚಾಲಯ ಕಟ್ಟಿಸ್ಕೊಡ್ತೀರಿ, ನಾವು ಅದಕ್ಕೆ ಕುಳ್ಳು ಕಟ್ಟಿಗೆ ಹೊಡ್ತೀವಿ. ಸಾಮಾನ್ಯ ನಾವು ಇದನ್ನೇ ಮಾಡ್ತೀವಿ, ಹೌದಾ? ಸಾರ್ವಜನಿಕರ ಸಹಕಾರ ಮುಖ್ಯವಾಗುತ್ತೆ. ಆ ಥರ ಇದ್ದದ್ರಿಂದನೇ ಬೆನಕಟ್ಟಿ ಸ್ವಚ್ಛ ಅಂತ ಅನ್ಬೋದು, ಹೌದ್ರೆ? ಸ್ವಚ್ಛತೆ ಕಡೆ ಗಮನ ಕೊಟ್ಟಿದ್ದೀರಿ, ಸಾಕಷ್ಟು ಇವು ಸ್ವಚ್ಛತೆ ಆಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಹ್ಞೂ ಸರ್, ಹೇಳಿ. ನೀವು ಹೇಳೋದು ಸತ್ಯ ಇದೆ. ನಮ್ಮದು ಪಾತ್ರಕ್ಕಿಂತ ಸಾರ್ವಜನಿಕರ ಪಾತ್ರನೂ ಅತಿ ಮುಖ್ಯವಾಗಿ ಭಾಳ ದೊಡ್ಡದು. ನಾವು ಮಾಡಿ ಸ್ವಚ್ಛ ಮಾಡಿರ್ತೀವಿ, ಅದನ್ನು ಮತ್ತೆ ಒಂದು ತಾಸ್ದಾಗ ಅದೇ ರೀತಿ ಮಾಡಿದ್ರೆ ನಾವು ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಅದಕ್ಕೆ ಸಾರ್ವಜನಿಕರು ಈ ಸ್ವಚ್ಛತೆ ವಿಷಯದಾಗ
ತಮ್ಮದು ಪಾತ್ರ ಇದೆ ಅಂತ ನಾ ಈ ಸಂದರ್ಭದಾಗ ಹೇಳ್ತೀನಿ. ಆಮೇಲೆ ಸಾರ್ವಜನಿಕರಿಗೆ ಏನೇನು ಮಾಡಬೇಕು, ಏನು ಮಾಡಬೇಕು ಈ ಸ್ವಚ್ಛತೆ ವಿಚಾರದಲ್ಲಿ ಸಾರ್ವಜನಿಕರಿಗೆ ಹೇಳಿ ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಎರಡನ್ನೂ ಹೇಳಿಬಿಡಿ ಒಂದು ಸಾರಿ. ಈಗ ಸಾರ್ವಜನಿಕರು ಮೊದಲನೇದಾಗಿ ನಾವು ಗ್ರಾಮ ಪಂಚಾಯತಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಸ್ವಚ್ಛತೆ ಮಾಡಿರ್ತೀವಿ. ಖಂಡಿತ. ಈ ಉದಾಹರಣೆಗೆ ನಾವು ಒಂದು ಏರಿಯಾದಾಗ ಹೋಗಿರ್ತೀವಿ ಸ್ವಚ್ಛ ಮಾಡೋಕೆ, ಅದನ್ನು ನಾವು ಮಾಡಿ ಸ್ವಚ್ಛ ಮಾಡಿ ಕೊಟ್ಟಿರ್ತೀವಿ. ಅದನ್ನು ಪುನಃ ನಾವೇ ಬಂದು ಸ್ವಚ್ಛ ಮಾಡೋಕಿನ ತಮ್ಮ ಏರಿಯಾದಾಗ ತಾವೇ ಸ್ವಚ್ಛ ಇಟ್ಕೊಂಡ್ಬಿಟ್ರೆ ಊರೆಲ್ಲ ಅಭಿವೃದ್ಧಿ ಆಕೈತಿ ಮತ್ತು ಸ್ವಚ್ಛ ಕಾಣ್ತೈತಿ. ಖಂಡಿತ. ಈ ಯಾರೋ ಒಬ್ಬರು ಹೊಸಬ್ರು ನಮ್ಮ ಬೇವ್ರ ಗ್ರಾಮಕ್ಕೆ ಬಂದಾಗ ಗ್ರಾಮ ಪಂಚಾಯತಿಯವ್ರು ಏನಪ್ಪ ಈ ಥರ ಹೊಲಸು ಮಾಡ್ಯಾರ ಅನ್ನೋಕಿನ ನಿಮ್ಮ ಇದ್ದ ಏರಿಯಾನ ನೀವೇ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೂ ಹೆಸರು ಬರುತ್ತೆ. ಖಂಡಿತ. ನಮ್ಮ ಪಂಚಾಯತಿಗೂ ಹೆಸರು ಬರುತ್ತೆ. ಅದೇ ರೀತಿ ನಾವು ಸಾಕಷ್ಟು ನಾವು ಈಗ ಅದಕ್ಕೆ ಹಲವಾರು ರೀತಿ ಕ್ರಮ ತೊಗೊಂಡೀವಿ. ಮುಂಜಾನೆ ಎದ್ದುಕೊಳ್ಳೋ ಸುಮಾರು 5 ರಿಂದ 6 ಮಂದಿ ಸ್ವಚ್ಛತೆ ಮಾಡ್ತಾರೆ. ಮಾಡಿ ಕಸ ವಿಲೇವಾರಿ ಮಾಡೋಕೆ ವಾಹನ ಹೋಗ್ತೈತಿ. ಅದಕ್ಕೆ ಆದಂಥ ಟ್ರ್ಯಾಲಿಗಳು ಅದಾವೆ. ಎಲ್ಲಿ ಹೆಣ್ಮಕ್ಳು ಅದನ್ನು ಟ್ರ್ಯಾಲಿ ತೊಗೊಂಡು ಕಸ ಸಂಗ್ರಹಣೆ ಮಾಡ್ತಾರೆ. ಮಾಡ್ಕೊಂಡು ಅವ್ರನ್ನೆಲ್ಲ ನಾವು ಒಂದು ಕಡೆ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡು ಸಗ್ರಿಗೇಷನ್ನು ಮಾಡಕತ್ತೀವಿ. ಆದ್ರೆ ಈ ಸಾರ್ವಜನಿಕರದ್ದು ಅತಿ ಮುಖ್ಯ ವಿಷಯ ಅಂದರೆ ಇದಕ್ಕೆ ತಿಳುವಳಿಕೆ ಭಾಳ ಅವಶ್ಯಕತೆ ಬೇಕಾಗುತ್ತೆ. ಈ ಮನ್ಯಾಗ ಈಗ ಹಳ್ಳಿ ವಾತಾವರಣ ಇರೋದ್ರಿಂದ ಎಲ್ಲರೂ ಶಿಕ್ಷಣವಂತರು ಇರೋದಿಲ್ಲ. ಆದರೆ ಅನಕ್ಷರಸ್ಥರೇ ಜಾಸ್ತಿ ಇರೋದ್ರಿಂದ ಮನ್ಯಾಗ 1-2-3 ಮಂದಿ ಶಿಕ್ಷಣವಂತರು ವಿದ್ಯಾವಂತರು ಇರ್ತಾರೆ. ಅವರು ಮನೆಯವ್ರಿಗೆ ತಿಳಿ ಹೇಳಿದಾಗ ಮಾತ್ರ ಊರು ಸ್ವಚ್ಛತೆ ಇರೋಕ್ಕೆ ಸಾಧ್ಯ ಆಕತ್ತಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಆಮೇಲೆ ತಾವು ಚುನೇ ಸಾರಿ ಬಂದದಕ್ಕಿಂತ 2ನೇ ಸಾರಿ ಬಂದಾಗ ಚುನೇ ಸಾರಿ ಬಂದಾಗ ಹೆಂಗ ಒಬ್ರು ಬಂದಾರ ಒಬ್ರು ಹೋಗ್ಯಾರ ಅನ್ನೋ ಲೆಕ್ಕಕ್ಕೆತ್ತು. 2ನೇ ಸಾರಿ ತಾವು ಬಂದಾಗ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು, ದೊಡ್ಡ ಮಟ್ಟದಲ್ಲಿ ಸ್ವೀಕಾರ ಮಾಡಿದರು. ತಾವಿಲ್ಲಿಗೆ ಬರುವಾಗ ಯಾವ್ಯಾವ ಸವಾಲುಗಳು ತಮಗಾಗಿ ಕಾಯ್ಕೊಂಡು ಕುಂತಿದ್ದು ಅನಿಸುತ್ತೆ? ನಾ ಮೊದಲನೇದಾಗಿ ಈ ಬೇವೂರು ಗ್ರಾಮದವ್ರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ನೀವು ಹೇಳ್ದಂಗೆ ನನಗೆ ಇಲ್ಲಿ ಬಂದಾಗ ಅದ್ಧೂರಿಯಾಗಿಯೇ ಸ್ವಾಗತ ಮಾಡಿಕೊಂಡ್ರು. ಯಾಕಂದ್ರೆ ಇಲ್ಲಿ ಜನರು ಸೋತು ಹೋಗ್ಬಿಟ್ಟಿದ್ರು ಈ ಊರು ಅಭಿವೃದ್ಧಿ ಆಗ್ಲಾರ್ಕ ಮತ್ತು ಸ್ವಚ್ಛತೆ ಇಲ್ಲಾರ್ಕ. ಈಗ ಹಿಂದಿರೋರಿಗೆ ಹಲವಾರು ಮನವಿಗಳನ್ನು ಕೊಟ್ಟರು, ಯಾವುದೇ ರೀತಿ ಕೆಲಸ ಆಗಿಲ್ಲ ಅಂತೇಳಿ ನಾನು ಮುಂದೆ ಹೇಳ್ಕೊಂಡ್ರು. ಅದನ್ನು ಸಹ ನಾವು ಅವ್ರದ್ದೆಲ್ಲ ಆಲಿಸ್ಕೊಂಡೆ. ಆಲಿಸಿದ ನಂತರ ನಾನು ಯಾವ ರೀತಿ ಇದನ್ನು ಕ್ರಮ ತೊಗೋಬೇಕಂತ ನಾನೇ ಒಂದು ಊರಲ್ಲಿ ಸುತ್ತಾಡಿ ನಾನು ಹೆಚ್ಚು ಆಸಕ್ತಿ ಮೊದಲು ಈಗ ನಾವು ಯಾವುದೇ ಒಂದು ಕೆಲಸದ ಕೈ ಹಾಕ್ಬೇಕಾದ್ರೆ ನಮ್ಮಲ್ಲಿ ಆಸಕ್ತಿ ಇರಬೇಕಾಗುತ್ತೆ. ಖಂಡಿತ. ನನಗೆ ಆಸಕ್ತಿ ಇದ್ದರೆ ಆಸಕ್ತಿ ಬರೋದು ಮುಖ್ಯ. ನಾವು ಬೇವೂರು ಗ್ರಾಮದ ನನಗೂ ಸಹ ಅತಿ ಕಾಳಜಿ ಇರೋದ್ರಿಂದ ನನ್ನಲ್ಲಿ ಹೆಚ್ಚು ಆಸಕ್ತಿ ತೊಗೊಂಡು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಡಬೇಕು ಮತ್ತು ಇಲ್ಲಿ ಏನು ಜನರ ಬೇಡಿಕೆಗಳನ್ನು ಅದಕ್ಕೆ ಅತಿ ಸ್ಪಂದಿಸ್ಬೇಕನ್ನೋದು ನಾ ಅರ್ಥಕೊಂಡೆ ಮೊದಲನೇದಾಗಿ ಇಲ್ಲಿ ಬಂದಾಗ. ಅರ್ಥಕೊಂಡು ತದನಂತರ ನಾವು ಒಂದೊಂದಾಗಿ ಇಲ್ಲೇನು ಅವಶ್ಯಕತೆ ಇರೋ ಒಂದು ಕಾಮಗಾರಿಗಳನ್ನು ನಾವು ಮಾಡ್ಕೊತ ಹೊಂಟೀನಿ. ಇಲ್ಲಿವರೆಗೆ ಎಲ್ಲ ಸಾರ್ವಜನಿಕರು ಸಹ ನನಗೆ ಮೆಂಬರ್ಗಳಾಗಲಿ ಇಲ್ಲಿ ಪಬ್ಲಿಕ್ ಆಗಲಿ ಎಲ್ಲರೂ ಪತ್ರಿಕೆ ಮಾಧ್ಯಮದವರು ಸಹ ನನಗೆ ಸಹಕಾರ ಕೊಟ್ಟಾರ. ಯಾವ್ಯಾವ ಸವಾಲುಗಳು ಕುಂತಿದ್ದು? ಈ ಕೆಲಸ ಬಾಕಿ ಐತಿ, ಆ ಕೆಲಸ ಬಾಕಿ ಐತಿ, ಯಾವ್ಯಾವ ಕೆಲಸಗಳು ಬಾಕಿ ಉಳಿದಿದ್ದು? ಈಗ ಊರಂದಲ್ಲಿ ಎಲ್ಲ ಈಗ ನಾವು ಸಿಟಿ ಲೆವೆಲ್ದಾಗ ಹಳ್ಳಿಗಳನ್ನು ನಾವು ಸಿಟಿ ಲೆವೆಲ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಇರುವಂಥ ಅನುದಾನ ಕಡಿಮೆ ಇರ್ತೈತಿ. ಅದಕ್ಕೆ ಆ ದೃಷ್ಟಿಯಿಂದ ಊರು ಏನೋ ಹಿಂದಿರ್ಬೋದು ಅಂತ ಸ್ವಚ್ಛತೆ ವಿಷಯದಾಗಲೇ ಕೆಲವೊಂದು ಕಾಮಗಾರಿ ಜಾರಿಗೆ ತರೋದ್ರಾಗಲಿ ಹಿಂದಿರ್ಬೋದು. ಬಟ್ ಇದ್ದಿದ್ರೆ ನಮ್ಮ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡಾಗ ಅಚ್ಚುಕಟ್ಟಾಗಿ ಗ್ರಾಮವನ್ನು ನಾವು ಸ್ವಚ್ಛನೂ ಮಾಡ್ಬೋದು. ಇಲ್ಲಿ ಏನು ಅವಶ್ಯಕತೆ ಇದೋ ಅದನ್ನು ಕಾಮಗಾರಿನೂ ಮಾಡ್ಕೋಬೋದು. ಯಾವ್ಯಾವ ಕೆಲಸ ಬಾಕಿ ಉಳಿದಿದ್ದು ಸರ್? ಇಲ್ಲಿ ಮೊದಲನೇದಾಗಿ ನಾ ಹೇಳ್ದಂಗೆ ಸ್ವಚ್ಛತೆಗೆ ಒಂದು ಎರಡನೇದು ನಾವು ಯಾವುದೇ ಒಂದು ಕಾಮಗಾರಿ ಎಲ್ಲರೂ ಮಾಡ್ತಾರೆ. ಈಗ ರೋಡು ರಸ್ತೆ ಇವು ಎಲ್ಲ ಗ್ರಾಮಗಳನ್ನ ಆಗುತ್ತವೆ. ಅದನ್ನು ನಾವು ಆದರೂ ಮಾಡ್ಬೋದು. ಆದರೆ ಸಾರ್ವಜನಿಕರಿಗೆ ಏನು ಅವ್ರ ಮನೋಭಾವದಾಗ ಐತಲ್ಲ ಅದನ್ನು ಸ್ಪಂದಿಸೋದು ಅತಿ ಮುಖ್ಯವಾಗುತ್ತೆ. ಅದಕ್ಕೆ ನಾನು ಮೊದಲನೇದಾಗಿ ಇಲ್ಲಿ ಏನು ನಮ್ಮ ಬೇವೂರು ಗ್ರಾಮ ಪಂಚಾಯತಿ ಕಮಿಟಿ ಏನೈತಲ್ಲ 20 ಮಂದಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರಿಗೆ ಮೊದಲನೇದಾಗಿ ಹೇಳಿದೆ ನಾನು. ಈಗ ನಾವು ಒಂದು ಯಾವುದೇ ವಿಷಯ ನಾವು ಊರಾಗ ನಾವು ಪ್ರಸ್ತಾಪ ಮಾಡಬೇಕಾದಾಗ ನಮ್ಮಲ್ಲಿ ಹೆಚ್ಚು ಅದರ ಬಗ್ಗೆ ಕಾಳಜಿ ಇರಬೇಕಾಗತ್ತೆ. ಅದಕ್ಕೆ ನೀವೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟರೆ ಊರ ಒಂದು ರೀತಿ ನಾವು ಚೆನ್ನಾಗಿ ನಾವು ಮಾದರಿಯಾಗಿ ಮಾಡ್ಬೋದು ಅಂಥೇಳಿ ನಾವು ಅವ್ರಿಗೆ ಮೊದಲನೇ ಗ್ರಾಮ ಪಂಚಾಯತ್ ಸಭೆಯಲ್ಲಿ ವ್ಯಕ್ತಪಡಿಸಿದಾಗ ಅವರು ಸಹ ಸಂತೋಷದಿಂದ ನೀವೇನು
ಅಭಿವೃದ್ಧಿ ಮಾಡ್ತೀನಿ ಅಂತಿರಲ್ಲ, ನೀವು ಮಾಡಿರಿ, ನಾವು ನಿಮ್ಮಿಂದ ಇರ್ತೇವೆ ಅನ್ನೋ ಮಾತನ್ನು ಆ ಸಂದರ್ಭದಾಗ ನನಗೆಲ್ಲರೂ ಹೇಳಿದರು. ಹ್ಞೂ. ಈ 11 ತಿಂಗಳಾಯ್ತು ತಾವು ನಮ್ಮೂರಿಗೆ ಬಂದು. ಹೌದು. ಈ 11 ತಿಂಗಳಲ್ಲಿ ಏನೇನು ಕೆಲಸ ಮಾಡಿದ್ದೀರಿ ಸರ್ ತಾವು? ನಾನು ಮೊದಲನೇದಾಗಿ ಗ್ರಾಮಕ್ಕೆ ಕಾಲಿಟ್ಟಾಗ ಇದನ್ನು ಸ್ವಚ್ಛತೆ ರೀತಿ ಇಟ್ಕೋಬೇಕನ್ನೋದು ನನ್ನ ಅನಿಸಿತ್ತು. ಅದಕ್ಕೆ ನಾನು ಮೊದಲನೇದಾಗಿ ಗ್ರಾಮಕ್ಕೆ ಏನು ಅವಶ್ಯಕತೆ ಐತಿ ಸ್ವಚ್ಛ ಮಾಡೋಕ್ಕೆ, ಅದಕ್ಕೆ ಟ್ರ್ಯಾಲಿಯನ್ನು ಸುಮಾರು 5-6 ಟ್ರ್ಯಾಲಿಯನ್ನು ಖರೀದಿ ಮಾಡಿದೆ. ಅದನ್ನು ನಮ್ಮ ಸ್ವಚ್ಛತೆಗಾರರಿಗೆ ಕೊಟ್ಟು, ಇಲ್ಲಿ ಹಳ್ಳಿ ಲೆವೆಲ್ದಾಗ ಅವು ಸಂಧಿ ರಸ್ತೆ ಇರೋದ್ರಿಂದ ಈ ನಮ್ಮ ಕಸ ವಿಲೇವಾರಿ ವಾಹನ ಅಲ್ಲಿ ಸಂಧಿ ಒಳಗೆ ಹೋಗಲ್ಲ. ಅವಕ್ಕೂ ನಾನು ಅವ್ರಿಗೆ ಕೊಟ್ಟು ಇದು ಮನೆಯಿಂದ ಕಸ ಸಂಗ್ರಹಣೆ ಮಾಡ್ಕೊಳ್ಳೋದು, ಒಳ್ಳೆ ಸಾರ್ವಜನಿಕ ಪ್ಲೇಸ್ನಲ್ಲಿ ಸ್ವಚ್ಛತೆಯಾಗಿ ಇಟ್ಕೊಳ್ಳೋಕೆ ಬೆಳಗ್ಗೆ 6 ಗಂಟೆಯಿಂದ ಮುಂಜಾನೆ 10ರವರೆಗೆ ನಾನು ಸ್ವಚ್ಛ ಮಾಡೋಕ್ಕೆ ಅದನ್ನೊಂದು ಕ್ರಮ ತೊಗೊಂಡೆ. ಅದಾದಮೇಲೆ ಗಾಡಿ ಬಂತು. ಗಾಡಿನೂ ಮೊದಲೇ ಇತ್ತು. ನಾವು ಮೊದಲನೇ ಪೀಳಿಗೆದಾಗ ಏನು ಕೆಲಸ ಮಾಡಕತ್ತಿದ್ವಲ್ಲ, ರಚನಾ ನದಾಪ್ ಅವರು ಇದ್ದಾಗ, ಪೀಡಿಯವ್ರು ಇದ್ದಾಗ ಅವರು ಅದನ್ನು ಖರೀದಿ ಮಾಡಿದ್ರು ಗಾಡಿಯನ್ನು. ಅದನ್ನು ಸರಿಯಾದ ಸದ್ಬಳಕೆ ಮಾಡ್ಕೊಳಕ್ಕೆ ನಾನು ಸಿಬ್ಬಂದಿಗೆ ಹೇಳಿದೆ. ಅದು ಒಂದಾಯಿತು. ಅದಾದ್ಮೇಲೆ ಕಸದ್ದಾದ್ಮೇಲೆ ಮತ್ತೇನೇನು ಮಾಡಿದ್ರಿ ಸರ್? ನಂತರ 2ನೇದಾಗಿ ನಾನು ಊರಲ್ಲಿ ಇದು ಮಾಡಿದಾಗ ಬೀದಿ ದೀಪಗಳನ್ನು ಬೀದಿ ದೀಪಗಳು ಆ ಬೀದಿ ದೀಪಗಳು ದಿನದ 24 ತಾಸು ಉರಿತಿದ್ವು. ಅದು ನನ್ನ ಗಮನಕ್ಕೆ ಬಂತು. ಮತ್ತು ಸಾರ್ವಜನಿಕರು ಒಂದು 2-3 ಜನರು ನನಗೆ ಕಾಲ್ ಮಾಡಿ ಹೇಳಿದಾಗ, ಅದು ಯಾರೋ ಬಂದ್ ಮಾಡೋಂಗಿಲ್ಲ, ಅದು ಹಂಗೆ ಹತ್ತವು ಅಂತಂದಾಗ ನಾನು ವಿಚಾರ ಮಾಡಿ ಅದಕ್ಕೆ ಏನೋ ಒಂದು ಮಾಡ್ಬೇಕಲ್ಲ ಅಂಥೇಳಿ ಆಟೋ ಟೈಮರನ್ನು ನಾನು ಸುಮಾರು 12 ಆಟೋ ಟೈಮರನ್ನು ನಮ್ಮಲ್ಲಿ ಒಂದು 600 ಕಂಬ ಅದಾವ, ಲೈಟ್ ಕಂಬ, ಅದಕ್ಕೆ ಒಂದು 12 ಆಟೋ ಟೈಮರ್ನ ಕುಂದಿರಿಸಿ ಬೆಳಗ್ಗೆ 6 ಗಂಟೆಗೆ ಹತ್ತುವುದು ಮತ್ತು ಸಾಯಂಕಾಲ 6 ಗಂಟೆಗೆ ಸಾಯಂಕಾಲ 6 ಗಂಟೆಗೆ ಹತ್ತುವುದು, ಬೆಳಗ್ಗೆ 6 ಗಂಟೆಗೆ ಆಫ್ ಆಗುವಂಥ ಟೈಮರನ್ನು ಕುಂದಿರಿಸಿದ್ರು. ಅದರಿಂದ ಸಾರ್ವಜನಿಕರು ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದರು. ನಂತರ ದಿವಸದಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಈ ವಿದ್ಯುತ್ KBR ಬರಾಕತ್ತಾರೆ ಭಾಳ. ನಮ್ಮ ಬಿಲ್ ಬಾಕಿ ಐತೆ ಕೊಡ್ರಿ, ಬಿಲ್ ಪಂಚಾಯತಿದು ಅಂತಂದಾಗ, ಇದನ್ನು ಯಾಕೆ ನಾವು ನಮ್ಮ ಪಂಚಾಯತಿಯಿಂದ ಸೋಲಾರ್ ರೂಪ್ ಟಾಪ್ ಅಳವಡಿಸಬಾರ್ದು ಅಂತೇಳಿ ಅದನ್ನು ನಾನು ನಮ್ಮ ಗ್ರಾಮ ಪಂಚಾಯತ್ ಕಚೇರಿ ಮೇಲೇ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಾಗ, ಅದು ನಮ್ಮ ಸರ್ಕಾರದ ಆದೇಶನೂ ಇತ್ತು, ಅದನ್ನು ಸ್ವಲ್ಪ ಸರ್ಕಾರ ಮುತುವರ್ಜಿ ವಹಿಸಿ ಆ ಸೋಲಾರ್ ರೂಪ್ ಟಾಪನ್ನು ನಾನು ಅದನ್ನು ಅಳವಡಿಕೆ ಮಾಡಿಸಿದ್ದೀನಿ ರೀ. ಈಗ ನಮ್ಮ ಗ್ರಾಮ ಪಂಚಾಯತಿ ಏನು ವಿದ್ಯುತ್ತನ್ನು ಸೋಲಾರ್ ಮೇಲೆ ಎಲ್ಲ ಫ್ಯಾನ್ ಆಗಲಿ, ಕಂಪ್ಯೂಟರ್ ಆಗಲಿ, ಲೈಟ್ ಆಗಲಿ ಸೋಲಾರ್ ಮೇಲಿನ ನಮ್ಮ ಚಾಲನೆ ಐತ್ರಿ. ಆಯ್ತು, ಇದೊಂದು ಮಾಡಿದ್ರು. ಮತ್ತೇನು ಮಾಡಿದ್ರು? ನೆಕ್ಸ್ಟು ನಂತರ ದಿವಸದಲ್ಲಿ ನಾವು ಏನೋ ಗ್ರಾಮ ಪಂಚಾಯತಿ ಮೊದಲು ಮಾಡ್ದಂಗೆ ಈಗೂ ಐತಲ್ಲ ಅಂಥೇಳಿ ಅದನ್ನು ಸಹ ನಾವು ಒಂದು ಏನೋ ಬದಲಾವಣೆ ಮಾಡ್ಬೇಕಲ್ಲ ಪಂಚಾಯತಿ ಕಚೇರಿಯನ್ನು. ವಿಧಾನಸೌಧ ಆಗೈತಿ ಸರ್ ನಮ್ಮ ವಿಧಾನಸೌಧ. ನಮ್ಮ ಬೇವೂರು ಗ್ರಾಮ ಪಂಚಾಯತಿ ವಿಧಾನಸೌಧದ ಥರ ಕಾಣಿಸುತ್ತೆ. ಸಂಶಯ ಇದ್ದರು ಬರ್ಬೋದು, ಬಂದು ನೋಡ್ಕೊಂಡು ಹೋಗ್ಬೋದು. ಅದನ್ನು ಹಳ್ಳಿ ಲೆವೆಲ್ದಾಗ ನಾವು ಗ್ರಾಮ ಪಂಚಾಯತಿ ಹಿಂಗೆ ಇರ್ತೈತಿ ಅಂತೇಳಿ ಹೆಚ್ಚು ಜನರಿಗೆ ಗೊತ್ತಿರ್ತೈತಿ. ಅದನ್ನೊಂದು ಅವ್ರ ಮನೋಭಾವನೆ ಚೇಂಜ್ ಮಾಡಬೇಕು. ಗ್ರಾಮ ಪಂಚಾಯತಿಗೆ ಬಂದಾಗ ಅವ್ರಿಗೆ ಒಂಥರ ಅನುಭವ ಆಗ್ಬೇಕು. ನಾವು ಎಲ್ಲಿ ಬಂದೀವಿ, ಇದನ್ನ ಪಂಚಾಯತಿಗೆ ಬಂದೀವೋ ಬೇರೆ ಯಾವುದಾರು ಆಫೀಸಿಗೆ ಬಂದೀವೋ. ಈಗ ಹೆಚ್ಚು ತಾಲೂಕು ಲೆವೆಲ್ ಕಚೇರಿಗಳು ಭಾಳ ಚೆನ್ನಾಗಿರ್ತಾವೆ. ಹಳ್ಳಿ ಲೆವೆಲ್ದಾಗ ಒಂಥರ ಇರ್ತಾವೆ, 20 ವರ್ಷದ ಬಿಲ್ಡಿಂಗ್ ಇರ್ತೈತಿ, ಅದು ಒಂಥರ ಇರ್ತೈತಿ, ಅವರಿಗೆ ಅದು ಅನುಭವ ಇರ್ತೈತಿ. ಅದಕ್ಕೆ ಅವರು ನಮ್ಮ ಕಚೇರಿಗೆ ಬಂದಾಗ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿ ಅಭಿಪ್ರಾಯ ಮೂಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಏನಾದ್ರು ಚೇಂಜ್ ಮಾಡ್ಬೇಕಂತೇಳಿ ನಾನು ಮೊದಲನೇದಾಗಿ ಪ್ಲ್ಯಾನ್ ಮಾಡಿಕೊಂಡೆ. ಅದನ್ನು ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೆ ಎಲ್ಲ ಅವ್ರ ಗಮನಕ್ಕೂ ತಂದೆ. ಅವರು ಸಹ ಮಾಡಿರಿ ಸರ್, ನೀವು ಏನು ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಪಂಚಾಯತಿನೆಲ್ಲ ಮಾಡಿರಿ ಅಂದಾಗ ನಾನು ನಮ್ಮ ಗ್ರಾಮ ಪಂಚಾಯತಿ ತೆರಿಗೆ ವಸೂಲಿ ಮತ್ತು 15ನೇ ಹಣಕಾಸು ಯೋಜನೆದಾಗ 2 ಯೋಜನೆ ಸೇರಿ ನಮ್ಮ ಪಂಚಾಯತಿ ಕಚೇರಿ ಮತ್ತು ಸಭಾಭವನ ಅದನ್ನು ವಿಶಿಷ್ಟವಾಗಿ ಅಭಿವೃದ್ಧಿಗೊಳಿಸಿದ್ದೀನಿ. ಸಾರ್ವಜನಿಕರು ಸಹ ಇಲ್ಲಿ ಗ್ರಾಮ ಪಂಚಾಯತಿಗೆ ಬಂದಾಗ ನನಗೆ ಈ ಕಚೇರಿ ನೋಡಿ ಒಂದು ಒಳ್ಳೆ ಮಾತು ಹೇಳಿದಾಗ ನಾವು ಮಾಡಿದ್ದಕ್ಕೂ ಈ ಕೆಲಸ ಸಾರ್ಥಕ ಆಯಿತು ಅಂತ ಅನಿಸ್ತಾ. ಓಕೆ, ಭಾಗ 3ರಲ್ಲಿ ಮಾತನ್ನು ಮುಂದುವರಿಸ್ತೀನಿ.